ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ. ಬೆಳಗ್ಗೆ ತಿಂಡಿಗೆ ಕೇಸರಿಬಾತ್ ಉಪ್ಪಿಟ್ಟು ಮಾಡಿದ್ದೆ. ಕೇಸರಿಬಾತ್ ಪ್ಲೇನಾಗಿದೆ, ನನಗೆ ಅದೇ ಥರನೇ ಇಷ್ಟ ಆಗುತ್ತೆ. ಹಾಗಾಗಿ ಟೇಲರಿಂಗ್ ಶಾಪಲ್ಲಿ ತಿಂಡಿ ತಿಂತಾ ಇದ್ದೆ. ಸ್ವಲ್ಪ ಬೇಗನೆ ಬಂದಿದ್ದೆ, ಲೇಟಾಗಿ ತಿಂಡಿ ತಿಂದರೆ ಆಯಿತು ಅಂತ ಬಾಕ್ಸ್ ತೊಗೊಂಡು ಬಂದಿದ್ದೆ. ನೆಕ್ಸ್ಟು ಟ್ರೈನಿಂಗ್ ತೊಗೊಳ್ಳೋರು ಬಂದರು. ಅದಾದಮೇಲೆ ಇವ್ರು ಸರು ಅಂತ, ಇವ್ರದ್ದು ಕ್ಲಾಸ್ ಮುಗಿದಿದೆ ಆಲ್ರೆಡಿ. ನಮ್ಮ ಶಾಪ್ ಹತ್ರ ಬೇರೆ ಬೇರೆ ಶಾಪ್ಗಳಿದ್ದಾವಲ್ಲ, ಅಂದರೆ ಪ್ರಾವಿಷನ್ ಸ್ಟೋರು, ಫ್ಯಾನ್ಸಿ ಸ್ಟೋರು ಇದೆಲ್ಲ ಇದೆಯಲ್ಲ, ಅವ್ರಿಗೇನೋ ಬೇಕಾಗಿತ್ತು, ಬಂದಿದ್ದಾರೆ. ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದರು. ಇವರು ಕೂಡ ಟ್ರೈನಿಂಗ್ ತೊಗೊಳ್ತಾ ಇದ್ರಲ್ಲ, ಏನೇನು ಕಲ್ತಿದ್ದಾರೆ, ಎಷ್ಟು ದಿನ ಆಯಿತು ಅಂತೆಲ್ಲ ಮಾತಾಡಿಕೊಂಡು ಕೂತ್ಕೊಂಡಿದ್ರು. ನೆಕ್ಸ್ಟು ಪಾಪು, ಸರು ಅವ್ರ ಮಗ ಧುವನ್ ಅಂತ ಅವ್ರ ಹೆಸರು. ನೆಕ್ಸ್ಟು ಟೈಲರಿಂಗ್ ಈಗ ಟ್ರೈನಿಂಗ್ ತೊಗೊಳ್ತಾ ಇದ್ದಾರಲ್ಲ, ಅವ್ರ ಹೆಸರು ರಾಣಿ ಅಂತ. ಈಗ 7 ಡೇಸ್ ಆಯಿತು ಟ್ರೈನಿಂಗ್ ಬರೋದಕ್ಕೆ. ಆಲ್ರೆಡಿ ಬ್ಲೌಸ್ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಅವತ್ತು ಅಷ್ಟು ಮಾತ್ರ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ನೆಕ್ಸ್ಟ್ ಡೇ ತಿಂಡಿಗೆ ನಾನು ಚಪಾತಿ, ಕೋಸುಗಡ್ಡೆ ಪಲ್ಯ ಮಾಡಿದ್ದೆ. ಅದಾದಮೇಲೆ ಒಂದು ಲಂಗ ಬ್ಲೌಸು ಸ್ಟಿಚ್ ಮಾಡಬೇಕಿತ್ತು. ಒಂದು 5 ವರ್ಷದ ಪಾಪುಗೆ ಕಟಿಂಗ್ ಮಾಡಿಟ್ಟು ಹೋಗಿದ್ದೆ. ಹಿಂದಿನ ದಿನ ಕಟಿಂಗ್ ಮಾಡಿಟ್ಟು ಬಂದಿದ್ದೆ. ಇದು ಸ್ಕರ್ಟು, ಅಂದರೆ ಚಿಕ್ಕ ಪಾಪು ಆಗಿರೋದ್ರಿಂದ ಈ ಬಾಡಿ ಲಂಗ ಅಂತ ಹೇಳ್ತೀವಲ್ವ, ಆ ಥರದ ಒಂದು ಲಂಗ ಸ್ಟಿಚ್ ಮಾಡಬೇಕು. ಪೀಸ್ ತುಂಬಾ ಚಿಕ್ಕದಿತ್ತು. ಅವ್ರು ಮೊದಲು ಏನೋ ಸ್ಟಿಚ್ ಮಾಡಿಸಿದ್ರೇನೋ ಉಳಿದಿರೋ ಬಟ್ಟೆಲಿ ಈ ಥರ ಪಾಪುಗೆ ಸ್ಟಿಚ್ ಮಾಡೋಕ್ಕಾಗತ್ತಾ ಅಂದರು. ಆಗುತ್ತೆ ಕೊಡಿ ಅಂತೇಳಿ ತೊಗೊಂಡಿದ್ದೆ. ನೆಕ್ಸ್ಟ್ ಇದು ಬ್ಲೌಸ್ ಕೂಡ ಕಟಿಂಗ್ ಮಾಡಿಟ್ಟಿದ್ದೆ. ಫ್ರಂಟ್ ಪಾರ್ಟಲ್ಲಿ ಈ ರೀತಿ ಹೇಳಿದರು ಆ ಡಿಸೈನ್ ಬೇಕು ಅಂತ. ನೆಕ್ಸ್ಟು ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಬ್ಯಾಕ್ ಹುಕ್ ಬರುತ್ತೆ. ಸ್ಟಿಚಿಂಗ್ ಆದಮೇಲೆ ಕೂಡ ನಾನು ತೋರಿಸ್ತೀನಿ. ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡೋದು ಕೂಡ ತೋರಿಸ್ತೀನಿ. ನೆಕ್ಸ್ಟು ಸ್ಲೀವ್ಗೆ ಬಾರ್ಡ್ರ್ ತುಂಬ ಕಡಿಮೆ ಇತ್ತು ಪೀಸು, ಹಾಗಾಗಿ ಬಾರ್ಡ್ರಲ್ಲಿ ನಾನು ಸ್ಲೀವನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಲೈನಿಂಗಿಗೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಐರನ್ ಮಾಡಿ ಅಟ್ಯಾಚ್ ಮಾಡ್ಕೋಬೋದು ಅಥವಾ ಸ್ಟಿಚ್ ಕೂಡ ಹಾಕ್ಬೋದು. ಈ ರೀತಿ ಚಿಕ್ಕದಾಗಿ ಸ್ಟಿಚ್ ಮಾಡಬೇಕಂದ್ರೆ ನಾನು ಐರನ್ ಮಾಡಿ ಅಟ್ಯಾಚ್ ಮಾಡ್ಕೊತೀನಿ ಕ್ಯಾನ್ವಾಸು. ಸೀರೆ ಬ್ಲೌಸಲ್ಲಿ ಡಿಸೈನ್ ಮಾಡಬೇಕಂದ್ರೆ ಆವಾಗ ನಾನು ಸ್ಟಿಚಿಂಗೇ ಮಾಡ್ಕೊಳ್ತೀನಿ. ನೆಕ್ಸ್ಟು ಬಿಲ್ಲಲ್ಲಿ ಏನೆಲ್ಲ ಕರೆಕ್ಷನ್ಸ್ ಅದೆಲ್ಲ ಮೆಜರ್ಮೆಂಟ್ ತೊಗೊಂಡಿದ್ನಲ್ವ, ಅದೆಲ್ಲ ಬರ್ಕೊಂಡಿದ್ದೆ. ಅದರ ಪ್ರಕಾರ ನೋಡಿ ಈಗ ಸ್ಟಿಚ್ ಮಾಡಬೇಕು. ಕಟ್ಟಿಂಗ್ ಕೂಡ ಮಾಡಿದ್ದಾಗಿದೆ. ಈಗ ಮ್ಯಾಚಿಂಗ್ ಥ್ರೆಡ್ ತಗೊಂಡು ಥ್ರೆಡ್ಡೆಲ್ಲ ಸುತ್ತಬಿಟ್ಟು ಬಾಬಿನ್ಗೆ ಸೆಟ್ ಮಾಡಿ ಆಗಿದೆ. ಈಗ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ ನಾನು. ಮೊದಲಿಗೆ ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಳ್ತೀನಿ. ಈಗ ಎರಡೇ ನಾನು ಕ್ಯಾನ್ವಾಸು ಮತ್ತು ಲೈನಿಂಗು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಒಂದು ಫ್ರಂಟ್ ಸೈಡ್ ಬರುತ್ತೆ, ಇನ್ನೊಂದು ಬ್ಯಾಕ್ ಸೈಡ್, ಎರಡಕ್ಕೂ ಆಗುತ್ತೆ. 2 ಪಾರ್ಟ್ ಇರುತ್ತಲ್ಲ ಅದು, ಹಾಗಾಗಿ 2 ಸೈಡು ಬರುತ್ತೆ. ಈಗ ಈ ರೀತಿ ಫೋಲ್ಡ್ ಮಾಡಬೇಕು. ಮಿಡಲಲ್ಲಿ ಒಂದು ನ್ಯಾಚ್ ಹಾಕೋಬೇಕಾಗುತ್ತೆ ಇದಕ್ಕೆ. ನೆಕ್ಸ್ಟು ಮೇನ್ ಫ್ಯಾಬ್ರಿಕಲ್ಲಿ ಕೂಡ ಅದೇ ರೀತಿ ಈ ರೀತಿ ನ್ಯಾಚ್ ಟು ನ್ಯಾಚ್ ಕನೆಕ್ಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಉಲ್ಟಾ, ಅದಾದಮೇಲೆ ಲೈನಿಂಗು, ಕೆಳಗಡೆ ಕ್ಯಾನ್ವಾಸು ಮತ್ತು ಲೈನಿಂಗ್ ಅಟ್ಯಾಚ್ ಮಾಡಿರೋದು. ಕ್ಯಾನ್ವಾಸ್ ಫುಲ್ ಕೆಳಗಿರಬೇಕು, ಅದಾದಮೇಲೆ ಲೈನಿಂಗು ಈ ರೀತಿ ಯಾವ ಶೇಪಲ್ಲಿ ನಾವು ಯಾವ ಡಿಸೈನ್ ಕಟ್ ಮಾಡಿರ್ತೀವೋ ಆ ಥರ ಸ್ಟಿಚ್ ಮಾಡ್ಕೋಬೇಕು. ಅರ್ಧ ಇಂಚಿಗಿಂತ ಕಮ್ಮಿ, 1/4 ಇಂಚಿಗಿಂತ ಜಾಸ್ತಿ ಮಾರ್ಜಿನ್ ಬಿಟ್ಟು ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡು, ನೆಕ್ಸ್ಟು ಕೆಳಗಡೆ ಕೂಡ ಇದು ತಿಕ್ಕಾಗಿದೆ ಬಟ್ಟೆ, ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಹಾಗೆ ಟರ್ನ್ ಮಾಡ್ತೀನಿ, ಇಲ್ಲಾಂದರೆ ಫೋಲ್ಡಿಂಗ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಕಿನ್ನರಿ ಹಾಕೋಬೇಕೀಗ. ನೆಕ್ಸ್ಟು ಲೈನಿಂಗ್ ಅಟ್ಯಾಚ್ ಮಾಡಬೇಕು. ಕೆಳಗಡೆ ಸಹ ಒಂದು ಕಿನ್ನರಿ ಹಾಕ್ಕೊಂಡು, ಮೊದಲು ಏನೋ ಸ್ಟಿಚ್ ಮಾಡಿಸಿದ್ರು ಅನಿಸುತ್ತೆ ಅದು, ಹಾಗಾಗಿ ಸೀರೆಯಲ್ಲಿ ಅಷ್ಟು ಬಟ್ಟೆ ಮಿಕ್ಕಿರೋದ್ರಿಂದ ಪಾಪುಗೆ ಲಂಗ ಬ್ಲೌಸ್ ಆದರೂ ಸ್ಟಿಚ್ ಮಾಡಿಸೋಣ ಅಂತ ತೊಗೊಂಬಂದು ಕೊಟ್ಟಿದ್ರು. ನೆಕ್ಸ್ಟು ನೋಡಿ ಬ್ಯಾಕ್ ಪಾರ್ಟ್ ಕೂಡ ಇದೇ ರೀತಿ ಸೆಟ್ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕಾಗುತ್ತೆ. ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು. ನೆಕ್ಸ್ಟ್ ಈಗ ಸ್ಲೀವ್ಗೆ ಬಟ್ಟೆ ತುಂಬ ಕಡಿಮೆ ಇದ್ದಿದ್ದರಿಂದ ನಾನು ಬಾರ್ಡ್ರಲ್ಲಿ ಸ್ಲೀವನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಲೀವು ನಾರ್ಮಲ್ ಸ್ಲೀವೇ ಕಟ್ ಮಾಡ್ಕೋಬೇಕು. ಫ್ರಿಲ್ ಸ್ಲೀವ್ಗೂ ಕೂಡ ಈ ರೀತಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟು ಮಿಡಲ್ ನ್ಯಾಚ್ ಇರುತ್ತಲ್ವ, ಈ ರೀತಿ ಮಿಡಲ್ ನ್ಯಾಚ್ಗೆ ಕನೆಕ್ಟ್ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿರುವಂಥ ಫ್ಯಾಬ್ರಿಕನ್ನು ಫ್ರಿಲ್ ಕೊಡಬೇಕು. ಒಂದು 4ರಿಂದ 5 ಫ್ರಿಲ್ಸ್ ಬರುತ್ತೆ. ಆ ಕಡೆ ಸೈಡ್ ಕೂಡ ಅದೇ ರೀತಿ 4ರಿಂದ 5 ಫ್ರಿಲ್ಸ್ ಕೊಟ್ಟರೆ ಕೆಳಗಡೆ ಫ್ರಿಲ್ಸ್ ರೆಡಿ ಆಗುತ್ತೆ. ಅವ್ರಿಗೆ ಟೋಟಲಾಗಿ 5 ಇಂಚದ ಸ್ಲೀವ್ ಬೇಕು,
5 ಇಂಚಲ್ಲೇ ಪಟ್ಟಿ ಕೂಡ ಬೇಕು ಅಂತ ಹೇಳಿದರು. ಹಾಗಾಗಿ ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮೇಲೆ ಕೂಡ ಇದೇ ರೀತಿ ಚಿಕ್ಕ ಪಾಪು ಆಗಿರೋದ್ರಿಂದ ನಾವು ಅಪೋಸಿಟ್ ಸೈಡು ಫ್ರಿಲ್ಸ್ಗಳನ್ನು ಕೊಡಬೇಕಾಗತ್ತೆ. ಕೆಳಗಡೆ ಫ್ರಿಲ್ಸು ರೈಟ್ ಸೈಡು ಮುಖ ಮಾಡಿದರೆ ಮೇಲ್ಗಡೆ ಫ್ರಿಲ್ಸು ಲೆಫ್ಟ್ ಸೈಡ್ ಮುಖ ಮಾಡಿರಬೇಕು. ಈ ರೀತಿ ಅಪೋಸಿಟ್ ಸೈಡು ಫ್ರಿಲ್ಸ್ಗಳನ್ನು ಕೊಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಪಟ್ಟಿ 1 ಇಂಚದ ಪಟ್ಟಿ ಕೊಡೋದಕ್ಕೆ ಹೇಳಿದರು. ನಾನು 2.5 ಇಂಚು ಅಗಲದ ಪಟ್ಟಿನ ಕಟ್ ಮಾಡಿಕೊಂಡಿದ್ದೆ. ಈಗ ಈ ರೀತಿ ಸ್ಟಿಚಿಂಗ್ ಮಾಡಿ ನೆಕ್ಸ್ಟು ಲೈನಿಂಗು ಎಲ್ಲಿದೆ ಅಲ್ಲಿಗೆ ಈ ರೀತಿ ಫೋಲ್ಡ್ ಮಾಡಿ ನೆಕ್ಸ್ಟು ಈ ರೀತಿ ಹುಕ್ ಮನೆ ಪಟ್ಟಿ ಸ್ಟಿಚ್ ಮಾಡ್ತೀವಲ್ವ ಅದೇ ರೀತಿ ಸ್ಟಿಚ್ ಮಾಡಿದರೆ 1 ಇಂಚದ ಪಟ್ಟಿ ರೆಡಿ ಆಗುತ್ತೆ. ಈ ರೀತಿ ಸ್ಲೀವನ್ನು ಕೇಳಿದ್ರು ಅವರು. ಒಂದು ಸೈಡ್ ಆಯಿತು. ಇನ್ನೊಂದು ಸೈಡ್ ಕೂಡ ಆಲ್ರೆಡಿ ನಾನು ರೆಡಿ ಮಾಡಿದ್ದಾಗಿದೆ. ಸ್ಟಿಚಿಂಗ್ ಕೂಡ ಮಾಡಿದ್ದೀನಿ, ಸ್ಲೀವ್ ಅಟ್ಯಾಚ್ ಮಾಡಿದ್ದೀನಿ. ಈಗ ಸ್ಲೀವ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಿಡಲಿಂದನೇ ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಆಮೇಲೆ ಆ ಸೈಡು ಈ ಸೈಡ್ 2 ಸೈಡ್ ಸ್ಟಿಚ್ ಮಾಡಿ ಓವರ್ಲಾಕ್ ಮಾಡಬೇಕು. ಒಂದು ಸೈಡ್ ಆಲ್ರೆಡಿ ನಾನು ಓವರ್ಲಾಕ್ ಮಾಡಿದ್ದೀನಿ. ಸ್ಟಿಚಿಂಗ್ ಕೂಡ ಸ್ಲೀವ್ ಅಟ್ಯಾಚಿಂಗ್ ಕೂಡ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಬಾಡಿ ಫಿಟ್ಟಿಂಗ್ ಸ್ಟಿಚ್ಚನ್ನೇ ಯಾವ ರೀತಿ ಹಾಕೋದು ಅಂತ ನೋಡೋಣ. 2.5 ಇಂಚಿಗೆ ಇದು ಸ್ಲಿಟ್ಟು ಸ್ಟಿಚ್ ಮಾಡಬೇಕು. ನೆಕ್ಸ್ಟ್ 1 ಇಂಚ್ ಮಾರ್ಜಿನ್ ಬಿಟ್ಟಿದೆ, ಆ ಮಾರ್ಜಿನ್ಗೆ ಸ್ಟಿಚ್ ಹಾಕಬೇಕು. ಮಧ್ಯದಿಂದ ಸ್ಟಿಚ್ ಹಾಕಬೇಕಾಗತ್ತೆ. ಹಾರ್ಮೋಲ್ ಹತ್ರ ಸ್ಟಾಪ್ ಮಾಡಿ ನೆಕ್ಸ್ಟ್ ಕೈ ಸುತ್ತಳತೆ ಮೆಜರ್ ಮಾಡಿಕೊಂಡು ಕೈ ಸುತ್ತಳತೆಗೆ ಸ್ಟಿಚ್ ಹಾಕಬೇಕು. ನೆಕ್ಸ್ಟು ಅದ್ರ ಪಕ್ಕ ಒಂದು ಸ್ಟಿಚ್, 2 ಸ್ಟಿಚ್ ಕಂಪ್ಲೀಟ್ ಆಗುತ್ತೆ. 2ನೇ ಸ್ಟಿಚ್ ಬಂದು 1 ಇಂಚು ಇನ್ನೂ ಎಂಡಿಂಗ್ ಇದೆ ಅನ್ನುವಾಗ ಅಲ್ಲಿ ಜಾಯಿಂಟ್ ಮಾಡಬೇಕಾಗತ್ತೆ. ಆ ರೀತಿ ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟು ಸ್ಲಿಟ್ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಚೂಡಿದಾರ್ಗೆಲ್ಲ ನಾವು ಫೋಲ್ಡ್ ಮಾಡ್ತೀವಿ ಅಲ್ವಾ, ಅದೇ ರೀತಿ ಫೋಲ್ಡ್ ಮಾಡಬೇಕಾಗತ್ತೆ. ಚಿಕ್ಕ ಮಕ್ಕಳಿಗೆ 2.5 ಇಂಚು ಸ್ಲಿಟ್ ಸಾಕಾಗುತ್ತೆ. ಸ್ವಲ್ಪ ದೊಡ್ಡವ್ರಿಗೆ 8ರಿಂದ 10 ವರ್ಷದ ಮಕ್ಕಳಿಗೆ ಒಂದು 3 ಇಂಚು ಸ್ಲಿಟ್ಟು ಹೈಟ್ ಮಾಡಬೇಕಾಗುತ್ತೆ. ಚಿಕ್ಕ ಮಕ್ಕಳಿಗೆ ಇಷ್ಟು ಸಾಕಾಗುತ್ತೆ. ನೆಕ್ಸ್ಟ್ ಈಗ ಒಂದು ಸೈಡು ರೆಡಿ ಆಯಿತು. ಇನ್ನೊಂದು ಸೈಡ್ ಕೂಡ ನಾನು ಸ್ಟಿಚಿಂಗ್ ಮಾಡ್ತೀನಿ ನೋಡಿ. ಈ ರೀತಿ ಕಾಣಿಸ್ತಾ ಇದೆ. ಕಂಪ್ಲೀಟಾಗಿ ಸ್ಟಿಚಿಂಗ್ ಆದಮೇಲೆ ಕೂಡ ನಾನು ತೋರಿಸ್ತೀನಿ. ಇನ್ನೊಂದು ಸೈಡ್ ಕೂಡ ಸ್ಟಿಚ್ ಮಾಡ್ತಾಯಿದ್ದೀನಿ ಅದೇ ರೀತಿ. ಒಂದ್ರ ಪಕ್ಕ ಒಂದು 2 ಹೊಲಿಗೆ ಹಾಕಿ ನೆಕ್ಸ್ಟು ಸ್ಲಿಟ್ ಕೂಡ ಸ್ಟಿಚಿಂಗ್ ಮಾಡ್ಕೋಬೇಕು. 1 ಇಂಚ್ ಮಾತ್ರ ನಾನು ಮಾರ್ಜಿನ್ ಬಿಟ್ಕೊಂಡಿದ್ದೆ, ಅಂದರೆ ಸ್ವಲ್ಪ ಲೂಸ್ ಮೆಜರ್ಮೆಂಟೇ ತೊಗೊಂಡಿದ್ದೆ. ಟೈಟ್ ಬೇಕಂದರೆ ಒಂದು ಹೊಲಿಗೆ ಹಾಕ್ಕೊಟ್ರೆ ಆಯಿತು ಅಂತ. ಈ ಸೈಡ್ ಕೂಡ ಸ್ಟಿಚಿಂಗ್ ಆಯಿತು. ಇನ್ನು ಓವರ್ಲಾಕ್ ಮಾಡಬೇಕು. ಓವರ್ಲಾಕ್ ಮಾಡಿ ಹಿಂದೆ ಟೈಯಿಂಗ್ ಅಟ್ಯಾಚ್ ಮಾಡಬೇಕಾಗತ್ತೆ. ಚಿಕ್ಕ ಮಕ್ಕಳಿಗೆ ಅದು ಟೈಯಿಂಗ್ ಇದ್ದರೆ ಚೆಂದ ಕಾಣುತ್ತೆ, ಶೋಲ್ಡರ್ ಡ್ರಾಪ್ ಆಗಲ್ಲ ಕಟಿಂಗ್ ಕರೆಕ್ಟಾಗಿದ್ದರೆ. ನೆಕ್ಸ್ಟು ಟ್ರೈನಿಂಗ್ ಅವ್ರು ಬಂದರು, ನಿಮ್ಗೆ ಎಷ್ಟು ನೆನಪಿದೆಯೋ ಅಷ್ಟು ಮಾರ್ಕ್ ಮಾಡಿ. ನೆಕ್ಸ್ಟ್ ನಾನು ಇನ್ನೂ ಸ್ವಲ್ಪ ಸ್ಟಿಚಿಂಗ್ ಮಾಡೋದಿದೆ ಅದನ್ನು ಮಾಡಿ ಬರ್ತೀನಿ ಅಂತ ಹೇಳಿದೆ. ಅವ್ರಿಗೆ ಎಷ್ಟು ನೆನಪಿದೆಯೋ ಅಷ್ಟು ಮಾರ್ಕ್ ಮಾಡ್ತಾಯಿದ್ರು. ನೆನಪಿದೆ, ಮಾರ್ಕಿಂಗು ಕಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಸ್ಟಿಚಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ. ನೋಡ್ತಾ ಇರ್ಬೋದು, 8ನೇ ದಿನಕ್ಕೆ ಅವರೇ ಓನಾಗಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತಾಯಿದ್ದಾರೆ. ಜಸ್ಟ್ ಸೇಪ್ ಹಾಕೋದ್ರಲ್ಲಿ ಮಾತ್ರ ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ಅದು ಬಿಟ್ಟರೆ ಇನ್ನೇನಿಲ್ಲ. ತುಂಬ ಚೆನ್ನಾಗಿ ಕಟಿಂಗು ಮಾಡ್ತಾರೆ, ಸ್ಟಿಚಿಂಗು ಮಾಡ್ತಾರೆ. ಇವರು 15 ಡೇಸ್ ಕೋರ್ಸನ್ನು ತೊಗೊಂಡಿದ್ರು. ನೆಕ್ಸ್ಟು ನೋಡಿ ಲಂಗ ಬ್ಲೌಸ್ ಸ್ಟಿಚಿಂಗ್ ಆಯಿತು. ನೋಡಿದ್ರಲ್ವ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಮಸ್ಕಾರ.